ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಬ್ಬಬ್ಬಬ್ಬಬ್ಬ, ಏನ್ ಪ್ಲಾನ್ ಮಾಡಿದ್ರಿ ಮೇಡಮ್, ನಂಗೆ ಶಾಕ್ ಆಗೋಗಿತ್ತು. ಹಿಂಗ್ ಟ್ವಿಸ್ಟ್ ಕೊಟ್ಲಲ್ಲ ಮೇಡಮ್, ಕೇರಳಕ್ಕೆ 3 ದಿನ ಅಂತೆ. ಸರ್ ಏನ್ ಮಾಡ್ತಾಳೋ ಏನೋ. ಹಾಗೆ ನಾವ್ ಹೆದ್ರಲಿ ಅನ್ನೋದು ಅವಳ ಉದ್ದೇಶ ನಾಣಿ ಅವ್ರೆ. ಎಕ್ಸಾಕ್ಟ್ಲಿ. ಹೆದ್ರದೆ ಹೇಗಿರ್ತಾರೆ ಶರತ್? ಮೊದ್ಲೇ ದೂರದ ಹಳ್ಳಿ, ಅಲ್ಲಿಗೆ ಒಬ್ಳು ಹುಡುಗಿ ಒಬ್ಳು ಹುಡುಗ, ಏನ್ ಬೇಕಾದ್ರೂ ನಡಿಬಹುದು. ಖಂಡಿತ ನಡೆಯುತ್ತೆ, ಅದಕ್ಕೆ ಕರ್ಕೊಂಡು ಹೋಗ್ತಿರೋದು. ಇದೇ ಪ್ಲಾನ್ ನಾಣಿ ಅವ್ರೆ. ಇಷ್ಟೊಂದು ಏಟ್ ತಿನ್ಮೇಲೂ ಕೂಡ ಪ್ಲಾನ್ ಮಾಡ್ದೆ ಹೇಗಿರ್ತೀನಿ ಶರತ್? ಹೊಡೆದ್ರೆ ಓಡ್ ಹೋಗೋದು ಬೆಕ್ಕು, ತಿರುಗಿ ದಾಳಿ ಮಾಡೋದು ಹುಲಿ ಅಂತ ಅವಳು ಅಂದ್ಕೊಂಡಿದ್ದಾಳೆ. ಅವಳಿಗೆ ಈ ಸಿಂಹಿಣಿ ಪಂಜದ ಹೊಡ್ತ ರುಚಿ ತೋರಿಸ್ತೀನಿ. ಹೇಳೋಕ್ಕಾಗ್ದಿದ್ದ ಹಾಗೆ ಹೊಡಿಬೇಕು. ಅಂದ್ರೆ ಅವ್ರ ಪ್ಲಾನ್ ವರ್ಕ್ ಆಗ್ದಿದ್ದಾಗ ಮಾಡ್ಬೇಕು ಮೇಡಮ್. ಅದು ಅವ್ರಿಗೆ ಸಾಧ್ಯ ಇಲ್ಲ ಮೇಡಮ್. ಅಷ್ಟು ಈಸಿಯಾಗಿ ತಗೋಬೇಡ ಶರತ್. ಆ ನಿತ್ಯ ಮಾಮೂಲಿ ಹುಡುಗಿ ಅಲ್ಲ, ರೂಪಾ ಶ್ರೀನಿವಾಸ್ ಮಗಳು ಅವಳು. ಅವಳು ಯಾರಾದ್ರೂ ಏನ್ ಮೇಡಮ್, ನಾವೇನ್ ಕಡಿಮೆ ಇದೀವ ಏನು? ಎಲ್ಲ ಬಿಟ್ಟವ್ರನ್ನ ತುಂಬಾ ಹುಷಾರಾಗಿ ಡೀಲ್ ಮಾಡ್ಬೇಕು. ಜಾಣ್ತನದಿಂದ ಗೆಲ್ಬೇಕು ನಾಣಿ ಅವ್ರೆ. ಹಾಗಂದ್ಕೊಂಡು ಅತಿ ಬುದ್ಧಿವಂತಿಕೆಯಿಂದ ನಮ್ ಪ್ಲಾನ್ ನ ತಡಿಯೋಕ್ ನೋಡ್ತಾಳೆ. ನಾವ್ ತಡಿತೀವಿ ಅಂತ ಅವಳು ಅಂದ್ಕೊಂತಾಳೆ. ಪ್ಲಾನ್ ಬಿ ಯೋಚನೆ ಮಾಡ್ತಾಳೆ. ನಮ್ ಹತ್ರ ಪ್ಲಾನ್ ಬಿ ಇಲ್ಲ ಅನ್ನೋದು ಅವಳಿಗೆ ಸ್ವಲ್ಪನೂ ಐಡಿಯಾ ಇರಲ್ಲ. ಇದೆ ಅಂತ ಅನ್ಕೊಂಡು ಇನ್ನೊಂದ್ ರೂಟಲ್ಲಿ ಬರ್ತಾಳೆ. ನಾವು ಅಡ್ಡ ದಾರಿಲಿ ಹೋಗ್ತೀವಿ ಅಂತ ಅವ್ರು ಅಂದ್ಕೋತಾರೆ. ಅವರು ಯಾವ ದಾರಿಲಿ ಹೋದ್ರು ಆ ದಾರಿಲಿ ಅಡ್ಡ ಹೋಗೋದೇ ನಮ್ ಪ್ಲಾನ್. ಯಾವುದೇ ಪರಿಸ್ಥಿತಿಲೂ ಈ ಪ್ಲಾನ್ ಮಾತ್ರ ಫೇಲ್ ಆಗ್ಬಾರ್ದು ಶರತ್. ನಾನ್ ಬಿಡಲ್ಲ ಮೇಡಮ್. ಎಂತ ಪರಿಸ್ಥಿತಿಲಿ ಅವ್ರ ಪ್ಲಾನ್ ಸಕ್ಸಸ್ ಆಗೋಕ್ ಬಿಡಲ್ಲ ಮೇಡಮ್. ಆಗೋಕ್ಕೂ ಬಿಡ್ಬಾರ್ದು ನಾಣಿ ಅವ್ರೆ. ಇವಳನ್ ಬಿಟ್ಟು ಹೋಗೋದು ಎಷ್ಟು ಚೆನ್ನಾಗಿರುತ್ತೆ. ಮೊದ್ಲು ಇವಳನ್ನ ಬಿಟ್ಟು ಹೋಗೋದು ಎಷ್ಟು ಚೆನ್ನಾಗಿರುತ್ತೆ. ಇವಳನ್ ಬಿಟ್ಟು ಹೋದ್ರೆ ಎಷ್ಟು ಚೆನ್ನಾಗಿರುತ್ತೆ. ಹಲೋ ಮೇಡಮ್, ಇನ್ನು 3 ಡೇಸ್ ನಾನು ಈ ಊರಲ್ಲೇ ಇರಲ್ಲ. ಈ ರೂಮ್ ನಿಂದೆ. ಸೆಲೆಬ್ರಿಟಿ ಆಗಿರೋ, ಎಂಜಾಯ್ ಯುವರ್ ಸೆಲ್ಫ್. ಏನಮ್ಮ ಡಲ್ ಆಗಿದ್ಯಾ? ಓ, ನಾನ್ ಕೇರಳ ಹೋಗ್ತಿರೋದು ಜಲಸ್ ಆಗ್ತಿದ್ಯಾ? ಹೊಟ್ಟೆ ಉರಿತಿದ್ಯಾ? ಉರ್ಕೋತಿದ್ಯಾ? ಅಳು ಬರ್ತಿದ್ಯಾ? ಅಯ್ಯೋ ಯಜಮಾನ್ರೇ, ನೀವ್ ಬಿಟ್ಟು ಹೋದ್ರೆ ನನಗೆ ಯಾಕ್ರೆ ಅಳು ಬರ್ಬೇಕು? ಆದ್ರೂ ನೀವೇ ನನ್ನ ಬಿಟ್ಟು ಹೋಗೋದಕ್ಕೆ ಫೀಲ್ ಆಗ್ತಿದ್ದೀರೇನೋ ಅಂದ್ಕೊಂಡೆ. ನಾನ್ ಫೀಲ್ ಆಗ್ತೀನ? ನಮಗಂತ ಫೀಲಿಂಗ್ಸ್ ಎಲ್ಲ ಇಲ್ಲ. ಅಂದ್ರೆ ನಾನು ಇಲ್ತಿದ್ರು ಕೂಡ ನೀವು ಹ್ಯಾಪಿ ಆಗಿರ್ತೀರಾ? ಸೂಪರ್ ಹ್ಯಾಪಿ ಆಗಿದ್ದೀನಿ ನಾನು. ಎಂಜಾಯ್ ಮಾಡ್ತೀನಿ, ಸ್ವರ್ಗದಲ್ಲಿ ತೇಲಾಡ್ತೀನಿ. ಅದೇ ರೀ ನನಗೂ ಬೇಕಾಗಿದ್ದು. ನೀವು ಚಿಕ್ಕ ಮಕ್ಳು ಹಾಗೆ ಎಲ್ಲಿ ನನ್ನ ಮೇಲೆ ಬೇಜಾರು ಮಾಡ್ಕೊಂತೀರೋ ಅಂತ ಭಯ ಆಗಿತ್ತು. 4 ದಿನ ನನ್ನ ಮರ್ತು ಹ್ಯಾಪಿಯಾಗಿ ಕೆಲ್ಸದ ಮೇಲೆ ಗಮನ ಕೊಡಿ. ನೀವು ಶುರು ಮಾಡೋ ಕೆಲಸ ಹೇಗಾದ್ರೂ ಸಕ್ಸಸ್ ಆಗ್ಬೇಕು. ನಾನು ಪ್ಯಾಕ್ ಮಾಡ್ತೀನಿ ರೀ. 3 ದಿನಕ್ಕೆ ಬೇಕಾಗೋಷ್ಟು ಇಟ್ಕೊಂಡ್ರಾ? ಇನ್ನು 2 ಜೊತೆ ಎಕ್ಸ್ಟ್ರಾ ಇಡ್ತೀನಿ. ಹೋದ್ಮೇಲೆ 3 ದಿನ ಆಗುತ್ತೋ 5 ದಿನನೇ ಆಗುತ್ತೋ. ಏನಿವಳು ನನಗೆ ಜಲಕ್ ಕೊಡ್ತಿದ್ದಾಳೆ? ಹಾ, ಶೇವಿಂಗ್ ಕಿಟ್ಟು, ಟೂತ್ ಪೇಸ್ಟ್, ಬ್ರಷ್, ಟಂಗ್ ಕ್ಲೀನರ್, ಸೋಪು, ಟವಲು ಇದೆಲ್ಲ ಇಟ್ಕೊಂಡ್ರಾ? ಅಯ್ಯೋ, ಅದೆಲ್ಲ ಮರ್ತು ಹೋದ್ರೆ ಹೇಗ್ರಿ? ಪರ್ಫ್ಯೂಮು, ಫೇಸ್ ಕ್ರೀಮು, ಪೌಡರು ಅದೆಲ್ಲ ಇಟ್ಕೋಬೇಕು. ಅಯ್ಯೋ, ಮರ್ತು ಬಿಟ್ಟಿದ್ದೆ, ಮೊಬೈಲ್ ಚಾರ್ಜರ್ ಕೂಡ ಇಟ್ಕೋಬೇಕು. ಚಾರ್ಜ್ ಮುಗ್ದು ಹೋದ್ರೆ ಮತ್ತೆ ಕಷ್ಟ. ಅದೆಲ್ಲ ನಾನು ಇಡ್ತೀನಿ. ಇನ್ನ ಏನಾದ್ರೂ ಬೇಕೇನೋ ಒಂದ್ಸಲ ನೆನ್ಪು ಮಾಡ್ಕೊಳ್ಳಿ. ಹಾ, ನಾವು ಶಾಕ್ ಕೊಡೋಣ ಅನ್ಕೊಂಡ್ರೆ
ನಮಗೆ ಶಾಕ್ ಕೊಡ್ತಾಳಲ್ಲ. ಅವಳ ರಿಯಾಕ್ಷನ್ ಹೀಗಾಗಬಾರ್ದಲ್ಲ. ನಾನೇನೋ ಎಕ್ಸ್ಪೆಕ್ಟ್ ಮಾಡಿದ್ರೆ ಇನ್ನೇನೋ ನಡೀತಿದ್ಯಲ್ಲ. ಹಾಗೆ ನಡೆಯೋದಕ್ಕೆ ಸಾಧ್ಯನೇ ಇಲ್ವೇ? ಏನ್ ಮೇಡಮ್, ಸಾರ್ ತನಗ್ ತಾನೇ ಮಾತಾಡ್ತಾ ಇದ್ದಾರೆ. ಯಾವ್ದ್ರ ಬಗ್ಗೆ ಮಾತಾಡ್ತಿರ್ಬೋದು? ಏನ್ ವಿಷಯನೇ ಆದ್ರೂ ಅದು ಡೇಂಜರ್ ಶರತ್. ನಮ್ ಪ್ಲಾನ್ಗೆ ಪ್ರಾಬ್ಲಮ್. ಹೋಗಿ ಏನಂತ ತಿಳ್ಕೊ. ಏನ್ ಸಾರ್, ಏನಿ ಪ್ರಾಬ್ಲಮ್? ಶರತ್, ಸನ್ ಯಾವಾಗ್ಲಾದ್ರೂ ವೆಸ್ಟಲ್ಲಿ ಉದಯಿಸ್ತಾನ? ಇಂಪಾಸಿಬಲ್ ಸಾರ್. ನಮ್ ಬಾಡಿ ಕಟ್ಟಾದ್ರೆ ವಾಟರ್ ಬರುತ್ತಾ? ಕ್ವಾರ್ಟರ್ ಕೂಡ ಬರಲ್ಲ ಸರ್. ಮತ್ತೆ ನಾನು ಮಲ್ಲಿಕಾ ಜೊತೆ ಔಟ್ಡೋರ್ ಹೋಗ್ತಿದ್ರೆ ನಿತ್ಯನಿಗೆ ಜಲಸ್ ಯಾಕಾಗ್ತಿಲ್ಲ? ಯಾಕಾಗ್ಬೇಕು ಸರ್? ಅಲ್ಲ, ಯಾಕಾಗ್ಬೇಕು ಅಂತ ಅದು ನ್ಯಾಚುರಲ್ ಅಲ್ವಾ ನಾನಿ? ಆಫೀಸಲ್ಲಿ, ರೆಸ್ಟೋರೆಂಟಲ್ಲಿ, ಮನೇಲಾಗಿದ್ದು ಅದೇ ಅಲ್ವಾ? ನೀವು ಮೇಡಮ್ನ ಅಪಾರ್ಥ ಮಾಡ್ಕೊಂಡಿದ್ದೀರಾ ಸರ್. ಅವರು ನಿಮ್ಗೆ ಒಳ್ಳೇದೇ ಬಯಸ್ತಾರೆ ಹೊರತು ನಿಮ್ಗೆ ಕೆಟ್ಟದಾಗ್ಬೇಕು ಅಂತ ಯೋಚನೆ ಮಾಡೋ ವ್ಯಕ್ತಿ ಅಲ್ಲ. ನೋ, ನಾನ್ ನಂಬಲ್ಲ. ಸಮಥಿಂಗ್ ಈಸ್ ರಾಂಗ್. ಅವಳು ಕೂಗಾಡ್ಲಿಲ್ಲ, ಹೊಟ್ಟೆ ಊರಿನೂ ಇಲ್ಲ ಅಂದ್ರೆ ಅದು ವೆರಿ ವೆರಿ ಅಬ್ನಾರ್ಮಲ್. ನನ್ನ ಬಿಟ್ಟು ಅವಳ ಜೊತೆ ಹೋಗ್ತೀಯಾ? ಕುಬ್ಬು ನಿನಗೆ. ನಿನ್ ಮುಖಕ್ಕೆಷ್ಟು? ನನ್ನ ಬಿಟ್ಟು ಬೇರೆ ಹುಡುಗಿ ಬೇಕಾ ನಿನಗೆ? ಹೇಗ್ ಹೋಗ್ತೀಯೋ ನೋಡ್ತೀನಿ ಕಣೋ. ಇಬ್ರಿಗೂ ಸರಿಯಾಗಿ ಬುದ್ಧಿ ಕಲಿಸ್ತಿದ್ರೆ ನಾನು ಗಂಗಾನೇ ಅಲ್ಲ ಕಣೋ. ಏನ್ರಿ, ನಿಮ್ ಬ್ಯಾಗ್ ರೆಡಿ ಇದೆ ರೀ. ಅಲ್ಲಿ ವ್ಯವಸ್ಥೆ ಸರಿಯಾಗಿರಲ್ಲ ಅಂತ ಮಲ್ಲಿಕಾ ಹೇಳಿದ್ಲಲ್ವಾ? ಒಳ್ಳೆ ಹೋಟೆಲ್ ಯಾವ್ದಾದ್ರು ಇದೆಯೇನೋ ಎನ್ಕ್ವೈರಿ ಮಾಡ್ತೀನಿ. ಬನ್ನಿ ನಾಣಿಯವ್ರೆ. ಓಕೆ ಮೇಡಮ್. ನೋಡಿದ್ರ ಸರ್ ಮೇಡಮ್ ಒಳ್ಳೆತನನ? ನನಗೆ ಯಾಕೋ ಇವಳು ಏನೋ ಪ್ಲಾನ್ ಮಾಡಿ ನಮಗ್ ಮೋಸ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾಳೆ ಶರತ್. ಅಷ್ಟು ಸುಲಭಕ್ಕೆ ಇವಳನ್ನ ನಂಬೋದಕ್ಕಾಗಲ್ಲ. ಇವಳ ಮೇಲೆ ಒಂದು ಕಣ್ಣು ಇಟ್ಟಿರ್ಲೇಬೇಕು. ಮೇಡಮ್, ನಾನು ಹೇಳಿರೋ ಕೆಲಸ ನೋಡಿ. ಈಗಲೇ ಮಾಡ್ತೀನಿ ಮೇಡಮ್. ಏನು, ಜೈ ಲಗೇಜ್ನ ನೀನೇ ಪ್ಯಾಕ್ ಮಾಡಿದ್ಯಂತೆ? ಹೌದು, ನಾನೇ ಹತ್ರ ಇದ್ದು ನನ್ ಕೈಯಾರೆ ರೆಡಿ ಮಾಡ್ದೆ. ನಾವು ಔಟಿಂಗ್ ಹೋಗ್ತೀವಿ ಅಂತ, ಅಲ್ಲಿ ಡೇಟಿಂಗ್ ಮಾಡ್ತೀವಿ ಅಂತ ಗಾಬರಿಯಾಗಿ ಒದ್ದಾಡಿ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ದೆ, ಏನ್ ಮಾಡೋದು ಅರ್ಥ ಆಗದೆ ಪ್ಯಾಕ್ ಮಾಡಿರ್ತೀಯ ಅನ್ಸತ್ತೆ. ಓಹೋ ಹೋ ಹೋ, ಹೋಲ್ಡ್ ಡೌನ್, ಹೋಲ್ಡ್ ಡೌನ್. ನೀನು ತುಂಬಾ ಜಾಸ್ತಿ ಕಲ್ಪನೆ ಮಾಡ್ಕೊಂತಿದ್ಯಾ. ಅಂತ ಸೀನ್ ಏನಿಲ್ಲ. ಗಂಡ ಊರಿಗೆ ಹೊರಟಾಗ ಹೆಂಡತಿ ಪ್ಯಾಕ್ ಮಾಡಲ್ವಾ? ನನಗ್ ಹಾಗನ್ನಿಸ್ತಿಲ್ವೇ? ನಾವು ರೆಸ್ಟೋರೆಂಟಿಗೆ ಹೋದಾಗ್ಲೇ ಶೇಕ್ ಆಗಿ ಹಿಂದೆನೆ ಬಂದವಳು. ಈಗ ಬೇರೆ ಸ್ಟೇಟಿಗೆ ಹೋಗ್ತಿದ್ರೆ ಶಾಕ್ ಆಗದೆ ಹೇಗಿರ್ತೀಯ ನೀನು? ನೀವು ಬೇರೆ ರಾಜ್ಯಕ್ಕೆ ಹೋಗಿ, ಇಲ್ಲ ಬೇರೆ ದೇಶಕ್ಕೆ ಹೋಗಿ, ನನಗೆ ಯಾವ ರೀತಿ ತೊಂದ್ರೆನೂ ಇಲ್ಲ. ನಾವು ಹೋಗ್ತಿರೋ ಕಡೆ ಮೂರನೇ ಮನುಷ್ಯ ಅಲ್ಲ, ಚಿಕ್ಕ ಕ್ರಿಮಿ ಕೂಡ ಅಲ್ಲಿರಲ್ಲ. ನಾನು ಜೈ ಮಾತ್ರನೇ ಇರ್ತೀವಿ. ಸುತ್ತ ದಟ್ಟವಾದ ಕಾಡು, ಸುರಿಯೋ ತಂಪಾದ ಮಂಜು, ಬೆಚ್ಚಗಿನ ಹಕ್ಕೆಳೋ ಏಕಾಂತ, ಆಸೆ ಹುಟ್ಸೋ ನನ್ನ ಈ ಅಂದ. ಮದ್ವೆ ಆದ್ರೂ ಬೆಡ್ರೂಮ್ ಅನುಭವ ಇಲ್ದಿರೋ ಜೈ ಒಂದು ಬಲಹೀನ ಕ್ಷಣ. ನಾವು ಹತ್ರ ಆಗ್ತೀವಿ, ನಮ್ಮ ಮನಸ್ಸಿನ ಜೊತೆಗೆ ದೇಹ ಕೂಡ ಒಂದಾಗತ್ತೆ. ಆಮೇಲೆ ಜೈ ನಿನ್ಗೆ ಡೈವೋರ್ಸ್ ಕೊಟ್ಟು ನನ್ ಕುತ್ತಿಗೆಗೆ ತಾಳಿ ಕಟ್ತಾನೆ. ನಾನು ಈ ಮನೆ ಸೊಸೆ ಆಗ್ತೀನಿ, ಈ ಆಸ್ತಿಗೆಲ್ಲ ಯಜಮಾನಿ ಆಗ್ತೀನಿ. ಜೈ ಸಾಮ್ರಾಜ್ಯಕ್ಕೆ
ನಾನೇ ರಾಣಿ ಆಗ್ತೀನಿ. ಈ ಕೇರಳ ಟ್ರಿಪ್ ಹಿಂದಿರೋ ಸೀಕ್ರೆಟ್ ಇದೇನೆ. ಬಿಸ್ನೆಸ್ ಪಾರ್ಟ್ನರ್ ಜೊತೆಗೆ ಜೈ ಲೈಫ್ಗೆ ಪಾರ್ಟ್ನರ್ ಆಗೋದೆ ಈ ಟ್ರಿಪ್ ಟಾರ್ಗೆಟ್. ತುಂಬಾ ವಿಚಿತ್ರ ಕನ್ಸಿದ್ದೆ ನಿನಗೆ. ಈಗ ಕನ್ಸು, ನಾಳೆ ನಿಜ. ಕೆಲವು ಬೆಳಕಾಗ್ತಿದ್ದ ಹಾಗೆ ಮುಗ್ದೋಗಿರತ್ತೆ, ಇನ್ನು ಕೆಲವು ಬದ್ಕೆ ಮುಗ್ದೋದ್ರು ನನ್ಸಾಗಲ್ಲ. ಅಂದ್ರೆ ಏನು? ನಮ್ ಹಿಂದೆನೆ ಬಂದು ನಮ್ ಪ್ಲಾನ್ ಎಲ್ಲ ಹಾಳು ಮಾಡ್ತೀಯಾ? ಅಯ್ಯಯ್ಯೋ, ನನಗಂತ ಉದ್ದೇಶ ಇಲ್ಲಮ್ಮ. ನನಗ್ ಗೊತ್ತು, ನೀನು ನಮ್ ಹಿಂದೆನೆ ಬರ್ತೀಯ. ಬೇಡ್ಕೊಂಡು ಕೈಕಾಲ್ ಹಿಡ್ಕೊಂಡಾದ್ರೂ ನಮ್ ಜೊತೆ ಬರ್ತೀಯ. ಇಬ್ರು ಒಂದ್ ಚಿಕ್ಕ ಚಾಲೆಂಜ್ ಮಾಡೋಣ. ಏನು? ನಾನೇ ನಿನ್ ಜೊತೆ ಬರಲ್ಲ. ನೀನೇ ನನ್ನ ಬೇಡ್ಕೊಂಡು ನಿಮ್ ಜೊತೆ ಕರ್ಕೊಂಡು ಹೋಗ್ತೀಯ. ನಾನು ನಿನ್ನನ್ನ ಬೇಡ್ಕೊಳ್ಳೋದಾ? ಇಂಪಾಸಿಬಲ್. ಮಲ್ಲಿಕಾ ಇಲ್ಲಿ, ನಿತ್ಯ ಇಲ್ಲಿ. ನನ್ನ ಹೆಸರು ಕೇಳಿ ನಾನು ಸಾಫ್ಟ್ ಅಂತ ಫಿಕ್ಸ್ ಆಗ್ಬೇಡ. ನನ್ನೊಳಗೆ ಇನ್ನೊಂದು ಹುಡುಗಿ ಇದ್ದಾಳೆ. ಅವಳು ಏನಾದ್ರೂ ಹೊರಗೆ ಬಂದ್ರೆ ನೀನು ತಡ್ಕೊಳ್ಳಲ್ಲ. ಅದನ್ನು ನೋಡ್ಬಿಡೋಣ. ನಾವು ಹೊರಡೋದಕ್ಕೆ ಇನ್ನು 5 hours ಟೈಮ್ ಇದೆ. ಅಷ್ಟ್ರಲ್ಲಿ ಏನ್ ಮಾಡ್ತೀಯೋ ಮಾಡ್ಕೊ. ನನಗೆ ಅಷ್ಟು ಟೈಮ್ ಬೇಕಾಗಿಲ್ಲ. 5 ನಿಮಿಷ ಸಾಕು. ಕೊನೆ ನಿಮಿಷ ಆಗೋಷ್ಟರಲ್ಲಿ ನೀನೇ ನನಗೆ ಕೇರಳಕ್ಕೆ ಬಾ ಅಂತ ನನ್ನ ಕಾಲು ಹಿಡ್ಕೋತ್ಯಾ. ಕರೆಸ್ತೀನಿ. ನಿಜವಾದ ಹಗಲ್ಗನ್ಸು ನಿಂದು. 5 ನಿಮಿಷಕ್ಕೆ ನಿನ್ ಭ್ರಮೆ ಎಲ್ಲ ಹಾರ್ ಹೋಗುತ್ತೆ. ವೇಟ್ ಅಂಡ್ ಸಿ. 5 ನಿಮಿಷ ತಾನೆ, ಅದು ನೋಡ್ತೀನಿ. ಇದೇನ್ ಮೇಡಮ್, ಆ ಮಲ್ಲಿಕಾತ್ರಿ ಹಿಂಗ್ ಚಾಲೆಂಜ್ ಮಾಡಿದ್ರಿ? 5 ನಿಮಿಷದಲ್ಲಿ ಹೇಗೆ ಒಪ್ಪಿಸ್ತೀರಾ? ನಾವ್ ಮಾಡ್ಬೋದು ಅಂತ ಮನಸ್ಫೂರ್ತಿ ಅಂದ್ಕೊಂಡ್ರೆ ಏನಾದ್ರೂ ಆಗತ್ತೆ ನಾಣ್ಯವ್ರೆ. ಹೇಗ್ ಮಾಡ್ತೀನೋ ನೀವೇ ನೋಡ್ತಿರಲ್ಲ. ಅಯ್ಯಯ್ಯೋ, ಏನಜ್ಜಿ ಕಾಲು ಹೊತ್ಕೋತಿದ್ದೀರಾ? ಏನಾಯ್ತು? ವಯಸ್ಸಾಗ್ತಿದ್ಯಲ್ಲಮ್ಮ, ಇತ್ತೀಚೆಗೆ ಮೊಣಕಾಲ್ ನೋವು ಜಾಸ್ತಿ ಆಗ್ತಿದೆ. ಅಯ್ಯಯ್ಯೋ, ನಿಮ್ಗೆ ವಯಸ್ಸೆಲ್ಲಾಯ್ತು. ನಾಣ್ಯವ್ರೆ, ಮೇಡಮ್ ಅವ್ರ್ಯಾರು? ಯಾರು ಮೇಡಮ್? ಅದೇ ನಾಣ್ಯವ್ರೆ, ಮೊನ್ನೆ ಬೋರ್ಡ್ ಮೀಟಿಂಗಿಗೆ ಬಂದಿದ್ರಲ್ಲ, ಅವ್ರ ಹೆಸರು ಅವ್ರ ಹೆಸರು ಸುಭದ್ರಾ ಅಂತ. ಅವ್ರು ಯಾರು? ಅವ್ರಿಗೆ ನಮ್ಮ ಅಜ್ಜಿಗಿಂತ ವಯಸ್ಸು ಜಾಸ್ತಿ ಆಗಿಲ್ವಾ? ಇವ್ರು ಏನ್ ಹೇಳ್ಬೇಕು ಅನ್ಕೊಂಡಿದ್ದಾರೆ? ಕೇರಳಕ್ಕೆ ಹೋಗಿ ಏನೋ ಟ್ರೀಟ್ಮೆಂಟ್ ತಗೊಂಡ್ರಂತೆ. ಹೌದಾ? ಏನಂತೆ ಅದು? ಕೇರಳ ಚಿಕಿತ್ಸೆ ಅತ್ತೆ. ಯಾವುದು? ಮೊನ್ನೆ ನಾಣಿ ಹೇಳಿದ್ದಾ? ಅಲ್ಲ, ಅದು ಪ್ರಕೃತಿ ವೈದ್ಯ ಚಿಕ್ಕಮ್ಮ. ಆ ಕೇರಳ ವೈದ್ಯನ ನೀನ್ ಕೂಡ ಮಾಡಿಸ್ಕೊಂಡ್ರೆ ಚೆನ್ನಾಗಿರೋದಲ್ಲ ಅಜ್ಜಿ. ಅದೇ ನಾನು ಹೇಳಕ್ ಬಂದೆ ಮಾವ. ಈಗ ಹೇಗೂ ಜೈ ಕೇರಳಕ್ಕೆ ಹೋಗ್ತಾನಲ್ಲ ಅಜ್ಜಿ, ನೀವು ಕೂಡ ಹೋಗಿ ಆ ಚಿಕಿತ್ಸೆ ಮಾಡಿಸ್ಕೊಳ್ಳಿ. ಕಳಿಸ್ಬಿಡ್ತೀರಾ? ಅಜ್ಜಿನ ಕೇರಳ ಕಳಿಸ್ಬಿಡ್ತೀರಾ? ಅವ್ರನ್ನ ಒಬ್ರನ್ನೇ ಕಳಿಸ್ಬಿಡೋದಾ? ಇದೇನಮ್ಮ, ನೀನೇ ಹೋಗು ಅಂದ್ಯಲ್ಲ. ಹೋಗಿ ಅಂದೆ, ಆದ್ರೆ ಅಜ್ಜಿನ ಒಬ್ರನ್ನೇ ಮಾತ್ರ ಕಳಿಸಿ ಅನ್ನ. ಒಬ್ರೇ ಹೋದ್ರೆ ಟ್ರೀಟ್ಮೆಂಟ್ ಮಾಡ್ತಾರಾ? ಜೊತೆಲಿ ಜೈ ಇರ್ತಾನಲ್ಲಮ್ಮ. ಅವರು ಸಿಕ್ ಯೂನಿಟ್ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ ಮಾವ. ಈ ಮನೆ ಸೊಸೆಯಾಗಿ ನನಗೆಷ್ಟು ಜವಾಬ್ದಾರಿ ಇದೆಯೋ ನಿಮಗೂ ಅಷ್ಟೇ ಇದೆ ಅಂತ ಮರಿಬೇಡಿ ಅತ್ತೆ. ಸರಿನಮ್ಮ, ಅಜ್ಜಿ ಜೊತೆ ನಾನ್ ಹೋಗ್ತೀನಿ. ಹೋಗ್ತೀರಾ? ನೀವಿಬ್ರೇ ಕೇರಳಕ್ಕೆ ಹೋಗ್ತೀರಾ? ನೀನೇ ಅಲ್ವೇನಮ್ಮ ಹೋಗಿ ಅಂದೆ. ಹೇಳ್ತೆ ಮಾವ, ಗೊತ್ತಿಲ್ದಿರೋ ಊರಲ್ಲಿ ಗಂಡ್ ದಿಕ್ಕಿಲ್ದೆ ಇಬ್ರು ಹೆಂಗಸ್ರು ಹೇಗಿರ್ತಾರೆ? ಅವ್ರ ಪಾಡಿಗೆ ಅವ್ರು ಯಾವ್ದೋ ಕೆಲ್ಸದಲ್ಲಿದ್ರೆ ಇವ್ರನ್ನ ಯಾರು ನೋಡ್ಕೊಳ್ಳೋದು? ಹೋಗ್ಲಿ, ನೀನ್ ಏನ್ ಹೇಳ್ಬೇಕಂತಿದ್ಯಮ್ಮ? ಅಜ್ಜಿನ್ ನೋಡ್ಕೊಳಕ್ಕೆ ಅತ್ತೆ ಹೋಗ್ತಾರೆ. ಅವ್ರಿಗೇನಾದ್ರೂ ಆದ್ರೆ ಯಾರು ನೋಡ್ಕೋತಾರೆ? ಅವ್ರಿಗೆ ಯಾರಾದ್ರೂ ಜೊತೆ ಬೇಕಲ್ಲ. ಅವರೇ ಒಬ್ರಿಗೆ ಜೊತೆ ಈಗ, ಮತ್ತೆ ಅವರಿಗೂ ಜೊತೆನಾ?
ಮನುಷ್ಯಂಗೆ ಮನುಷ್ಯ ಜೊತೆಗಿರ್ಬೇಕು ಚಿಕ್ಕಪ್ಪ. ಮಾವ, ಹಾ ನೀವ್ಯಾಕೆ ಕೇರಳಕ್ಕೆ ಹೋಗ್ಬಾರ್ದು? ಅಂದ್ರೆ ನಾನು ಅದು ನೀವೆಲ್ಲಿದ್ದು ಏನ್ ಮಾಡ್ತೀರಾ? ಮಹಾ ಅಂದ್ರೆ ಪೇಪರ್ ಓದ್ತೀರಾ, ಟಿವಿ ನೋಡ್ತೀರಾ. ಈ ಕೆಲ್ಸನ ಕೇರಳಕ್ಕೆ ಹೋಗಿ ಕೂಡ ಮಾಡ್ಬೋದು. ಸರಿನಮ್ಮ, ನಾವು 3 ಜನ ಹೋಗ್ತೀವಿ. ಹೋಗ್ತೀರಾ? ನೀವು 3 ಜನ ಹೋಗ್ತೀರಾ? ಬೇರೆಯವ್ರನ್ನ ಬಿಟ್ಟು ಹೋಗ್ತೀರಾ? ಇನ್ಯಾರನ್ನು ಕರ್ಕೊಂಡು ಹೋಗಲ್ವಾ? ಇನ್ಯಾರಿದಾರಮ್ಮ? ಯಾಕೆ ಚಂದ್ರಿಕಾ ಚಿಕ್ಕಮ್ಮ, ಕೃಷ್ಣ ಚಿಕ್ಕಪ್ಪ ಇಲ್ವಾ? ಅವ್ರನ್ನ ಕರ್ಕೊಂಡು ಹೋಗಲ್ವಾ? ಹೋಗ್ಬೇಕು ಅಂತ ನಮ್ಗೇನಿಲ್ಲಮ್ಮ. ಯಾಕಿಲ್ಲ? ಯಾಕೆ ನಿಮ್ಗೆ ಜವಾಬ್ದಾರಿ ಇಲ್ವಾ? ಕೇರಳ ನೋಡ್ಬೇಕು ಅನ್ನೋ ಆಸೆ ಇಲ್ವಾ? ಯಾಕೆ ಮನ್ಸಲ್ಲೇ ಇಟ್ಕೊಳ್ಳೋದು? ಆಮೇಲೆ ಇವ್ರು ಹೋದ್ಮೇಲೆ ನಮ್ಗೆ ಹೋಗೋಕ್ಕಾಗಿಲ್ಲ ಅಂತ ನೀವು ಬೇಜಾರು ಮಾಡ್ಕೊಂಡ್ರೆ ಅದು ಒಳ್ಳೇದಾ ಹೇಳಿ? ಸರಿ, ನಾವು ಕೂಡ ಹೋಗ್ತೀವಿ ಬಿಡಮ್ಮ. ಹೀಗಂದ್ರಲ್ಲ, ಸೂಪರ್. ಸರಿನಮ್ಮ, ನಾವೆಲ್ಲ ಹೋಗ್ತೀವಿ, ನೀನ್ ಬರಲ್ವಾ? ಅಯ್ಯೋ, ನಾನ್ ಬಂದ್ರೆ ಹೇಗೆ ಚಿಕ್ಕಪ್ಪ? ಎಲ್ರೂ ಹೋಗಿ ನೀನ್ ಬರ್ದಿದ್ರೆ ಹೇಗಮ್ಮ? ನಂಗಿಲ್ಲಿ ಆಫೀಸ್ ಕೆಲ್ಸ ಇದೆಯಲ್ಲ ಅತ್ತೆ, ನಾನ್ ಕೂಡ ಬಂದ್ಬಿಟ್ರೆ ಆ ಕೆಲ್ಸ ಎಲ್ಲ ಯಾರ್ ಮಾಡೋದು? 3 ದಿನಕ್ಕೆ ಏನಾಗುತ್ತಮ್ಮ? ಚೆನ್ನಾಗಿ ಹೇಳಿದ್ರೆ ಮಾವ. ಮತ್ ನೀವು ನನ್ ತಪ್ಪದೆ ಬರ್ಲೇಬೇಕು ಅಂತ ಬಲವಂತ ಮಾಡ್ತೀರಾ ಏನು? ಪ್ಲೀಸ್ ಆ ಕೆಲ್ಸ ಮಾತ್ರ ಮಾಡ್ಬೇಡಿ. ಮೊದ್ಲೇ ನನ್ಗೆ ನಾಚಿಕೆ ಜಾಸ್ತಿ. ಒಂದ್ಸಲ ಕೇಳಿದ್ರೆ ಒಪ್ಕೊಂಡ್ ಬಿಡ್ತೀನಿ. ನಿಜವಾದ ಪಾಯಿಂಟಿಗೆ ಬರೋಕೆ ಇಷ್ಟು ಪಾಯಿಂಟ್ ಹಾಕಿದ್ರ ಮೇಡಮ್? ಎಲ್ರೂ ಹೋದ್ರೆ ಚೆನ್ನಾಗಿರುತ್ತಮ್ಮ. ಎಲ್ರಿಗೂ ಒಳ್ಳೆ ಫ್ಯಾಮಿಲಿ ಟ್ರಿಪ್ ಆಗುತ್ತೆ. ನಾನು ಟ್ರೀಟ್ಮೆಂಟ್ ಮಾಡಿಸ್ಕೋತೀನಿ, ನೀವು ಆರಾಮಾಗಿ ಸುತ್ತಾಡ್ಕೊಂಡು ಬನ್ನಿ. ಸರಿ ಅಜ್ಜಿ, ನಾನು ಬರ್ತೀನೋ ಇಲ್ವೋ ಅದನ್ನ ಪಕ್ಕಕ್ಕಿಡಿ. ಮೊದ್ಲು ನಿಮ್ಮ ಮೊಮ್ಮಗನ ಹತ್ರ ಹೋಗಿ ನಿಮ್ ಟ್ರಿಪ್ನ ಫಿಕ್ಸ್ ಮಾಡ್ಕೊಳ್ಳಿ. ಮೊದ್ಲೇ ಟೈಮ್ ಇಲ್ಲ. ಯಾಕಮ್ಮ? ಹೊರಡಕ್ಕೆ ಚಿಕ್ಕಪ್ಪ. ಹೌದು, ಬನ್ನಿ ಬನ್ನಿ. ಈ ವಿಷಯ ಜೈಗ್ ಹೇಳಿದ್ರೆ ಫ್ಲೈಟ್ ಟಿಕೆಟ್ ಎಲ್ಲ ಏರ್ಪಾಡ್ ಮಾಡ್ತಾನೆ. ಬನ್ನಿ, ಬನ್ರಿ, ಹೋಗಿ. ಎಲ್ಲಿ ಶುರು ಮಾಡಿ ಎಲ್ಲಿಗೆ ತಂದಿಟ್ರಿ ಮೇಡಮ್ ನೀವು? ಜೈ, ನೀವು ಹೊರಡೋದಕ್ಕೆ ಇನ್ನ ಟೈಮ್ ಇದೆ. ಯಾಕತ್ತೆ? ನಾವು ಕೂಡ ನಿಮ್ ಜೊತೆ ಬರ್ತೀವಿ ಜೈ. ನಮಗೂ ಕೂಡ ಟಿಕೆಟ್ಸ್ ಬುಕ್ ಮಾಡಿಸು. ಓ, ಎಲ್ರೂ ಬರ್ತಿದ್ದೀರಾ? ನೈಸ್, ಐ ಆಮ್ ರಿಯಲಿ ಹ್ಯಾಪಿ. ಈಗಲೇ ಬುಕ್ ಮಾಡ್ತೀನಿ. ಶರತ್, ಇವರಿಗೆಲ್ಲ ಟಿಕೆಟ್ ಬುಕ್ ಮಾಡು. ನಾವ್ ಹೋಗ್ತಿರೋದು ಬಿಸ್ನೆಸ್ ಟ್ರಿಪ್ಗಲ್ವಾ ಜೈ? ಇವರೆಲ್ಲ ಯಾಕೆ? ಏನು ಇಲ್ಲಮ್ಮ, ನನ್ ಮೊಣಕಾಲ್ ನೋವಿಗೆ ಕೇರಳದಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋಣ ಅಂತ. ಅದಕ್ಕಾದ್ರೆ ನೀವ್ ಒಬ್ರೇ ಬಂದ್ರೆ ಸಾಕಲ್ವಾ ಅಜ್ಜಿ? ಉಳಿದವರೆಲ್ಲ ಯಾಕೆ? ಅಂದ್ರೆ ನಿಮ್ ಕೆಲ್ಸದಲ್ಲಿ ನೀವಿರ್ತೀರಲ್ವಾ, ಅಜ್ಜಿನ ನೋಡ್ಕೊಳಕ್ಕೆ ಯಾರಾದ್ರೂ ಇರ್ಬೇಕಲ್ವಾ? ಅದಕ್ಕೆ ನಾನ್ ಜೊತೆಗ್ ಬರ್ತೀನಿ. ನಿಮ್ಮ ಆಂಟಿ ನೋಡ್ಕೊಳ್ಳೋದಕ್ಕೆ ನಾನು ಜೊತೆಗೆ ಬರ್ತಿದ್ದೀನಮ್ಮ. ಇವರೆಲ್ಲ ಹೋದ್ಮೇಲೆ ನಾವು ತಾನೇ ಮನೇಲಿ ಏನ್ ಮಾಡೋದಮ್ಮ? ಅದಕ್ಕೆ ನಾವು ಬರ್ತಿದೀವಿ. ಅಂದ್ರೆ ನಿಮ್ ಬಿಸ್ನೆಸ್ ಟ್ರಿಪ್ ಜೊತೆ ನಮ್ ಫ್ಯಾಮಿಲಿ ಟ್ರಿಪ್ ಆಗತ್ತೆ. ಫ್ಯಾಮಿಲಿ ಟ್ರಿಪ್ ಅಂದ್ರೆ ನಿತ್ಯ ಕೂಡ ಬರ್ತಾಳಾ? ಅವಳಿಗೆ ಆಫೀಸ್ ಕೆಲ್ಸ ಇದೆ ಅಂದ್ಲು. ನಾವೇನೋ ಬಾ ಅಂತ ಕರೆದ್ವಿ, ಬರ್ತಾಳೋ ಇಲ್ವೋ. ನಾವು ಕರೆದ್ರೆ ನಿತ್ಯ ಯಾಕೆ ಬರಲ್ಲ ಅಂತಾಳೆ. ಎಲ್ರೂ ಬರ್ತೀವಿ, ಬುಕ್ ಮಾಡು ಜೈ. ಶರತ್ ಸರ್, ಹೋಗಿ ಬುಕ್ ಮಾಡು. ಎಸ್ ಸರ್. ಮೇಡಮ್, ನೀವೊಂದ್ಸಲ ಹೊರಗಡೆ ಬನ್ನಿ ಮೇಡಮ್. ಹಾ ಜೈ, ಅಲ್ಲಿ ವಿಸಿಟಿಂಗ್ ಪ್ಲೇಸ್ ಏನಿದೆ? ಒಳ್ಳೆ ಫುಡ್ ಏನಾದ್ರೂ ಸಿಗುತ್ತಾ? ಚೆಕ್ ಮಾಡ್ತೀನಿ ಮಾವ.